ಡಿಕೆಶಿ ಬಾಯಾಗ RSS ಪ್ರಾರ್ಥನೆ ಬರ್ತೈತಿ ಅಂದ್ರ ಇದ್ರ ಹಿಂದೆ ಏನೋ ಇರ್ಬೇಕು. ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಯಾವಾಗ ನೋಡಿದ್ರು RSS ಮೇಲೆ ವಿಷ ಕಾರ್ತಾರೆ. ಸಂಸ್ಕೃತ ಶ್ಲೋಕ ಹೇಳೋದು, RSS ಪ್ರಾರ್ಥನೆ ಹಾಡೋದು. ಡಿಕೆಶಿ ಏನೋ ದೊಡ್ಡ ಸೂಚನೆ ಕೊಡಾಕತ್ತಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ. ದೇವೇಗೌಡರ ಲಿಸ್ಟ್ ಒಳಗ ಡಿಕೆಶಿ ಸೇರ್ಕೊಳಕತ್ತಾರೆ. ಎಷ್ಟೇ ಜಾತ್ಯತೀತರ ಆದ್ರೂ ವೈಯಕ್ತಿಕವಾಗಿ ನಾವೊಬ್ಬ ಹಿಂದೂ ಅನ್ನೋದನ್ನ ಎತ್ತಿ ತೋರ್ಸಾಕತ್ತಾರೆ. ಈಗಿನ ರಾಜಕೀಯ ಸನ್ನಿವೇಶದಾಗ ತಮಗೊಂದು ಭದ್ರವಾದ ಸೀಟ್ನ ಡಿಕೆಶಿ ಬುಕ್ ಮಾಡ್ಕೊಂಡು ಬಿಟ್ಟಾರ. ಡಿಕೆಶಿ ಅವರು ಕಾಂಗ್ರೆಸ್ಗ ನುಂಗ್ಲಾರ್ದಂತ ಬಿಸಿ ತುಪ್ಪ ಆಗ್ಯಾರ. ಒಂದ್ ಕಡೆ ನೋಡಿದ್ರ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಕಾಂಗ್ರೆಸ್ ಬೀಗರ್ ವರ್ಗದವ್ರು ಎಲ್ಲಾರು ಬಾಯಿ ತುಂಬ RSSನ ಬೈತಾರ. ಹಿಂದೂಗಳಿಗೆ, ಹಿಂದೂ ಧಾರ್ಮಿಕ ಆಚರಣೆಗಳಿಗೆ ಏನೂ ಬೆಲೆ ಇಲ್ಲ ಅನ್ನೋ ರೀತಿ ಹೇಳಿಕೆಗಳನ್ನ ಕೊಡ್ತಾರ. ಇನ್ನೊಂದು ಕಡೆ ನೋಡಿದ್ರ ಡಿಕೆಶಿ ಅವರು ಅಷ್ಟ ಸ್ಟ್ರಾಂಗ್ ಆಗಿ ತಮ್ಮ ನಿಲುವನ್ನ ತೋರಿಸ್ಕೋತ ಹೊಂಟಾರ. ತಮ್ಮ ಐಡೆಂಟಿಟಿ ಏನೈತ್ಲ ಅದನ್ನ ಅದೇ ರೀತಿ ಮಂದಿಗೆ ತೋರಿಸೋ ಪ್ರಯತ್ನ ಪಡಾಕತ್ತಾರ. ಇದನ್ನ ಮಾಡಬೇಕು ಅಂದ್ರ ಗಟ್ಟಿ ಗುಂಡಿಗೆ ಬೇಕು, ಧೈರ್ಯ ಬೇಕು. ಇದು ಡಿಕೆಶಿ ಅಂತವ್ರನ್ನ ಬಿಟ್ರೆ ಬೇರೆ ಯಾರ ಕೈಯಿಂದನೂ ಆಗಲಾರ್ದಂತ ಕೆಲಸ. ಅವರ ಹೇಳೋ ಹಂಗ ಡಿಕೆಶಿ ಅವರು ಒಂದ್ ರೀತಿ ಬಂಡೆ. ಆ ಬಂಡೆ ಮೇಲೆ ಕುತ್ಕೊಂಡ ಇವರು ಓಂಕಾರ ಬರೆಯಾಕತ್ತಾರ. ಅದನ್ನ ತಗೊಂಡು ಬಂದು ಕಾಂಗ್ರೆಸ್ ಅವ್ರ ವಟಾರದಾಗ ಇಟ್ಟಾರ. ಅದನ್ನ ಅಲ್ಗಾಡ್ಸಾಕ ಯಾರಿಂದಾನೂ ಆಗಕತ್ತಿಲ್ಲ. ಇದೊಂಥರ ಹೆಂಗ ಅಂದ್ರ ಕಟ್ಟರ್ ಸೆಕ್ಯುಲರ್ ನಟರ ಮಧ್ಯ ಒಬ್ಬ ಸೆಕ್ಯುಲರ್ ಹಿಂದೂ ಇದ್ದಂಗ. ಅದೇ ತರದ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದ್ರಾಗ ಡಿಕೆ ಶಿವಕುಮಾರ್ ಅವರು ಕಾರ್ಯನಿರತರಾಗ್ಯಾರ. ಅದರ ಮುಂದುವರೆದ ಭಾಗ ನಿನ್ನೆ ಸದನದಾಗ ಡಿಕೆ ಶಿವಕುಮಾರ್ ಅವರು RSS ಪ್ರಾರ್ಥನೆ ಹಾಡಿದ್ರು. ಅದರ RSS ಶಾಖೆ ಒಳಗೆ ಹಾಡ್ತಾರಲ್ಲ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ, ಈ ಗೀತೆನ ಸದನದೊಳಗೆ ಹಾಡಿದ್ರು. ಅದೇ ರಾಗದಾಗನೂ ಹಾಡ್ಯಾರ. ಎಷ್ಟೋ ಮಂದಿ BJP ನಾಯಕರಿಗೆ ಅಷ್ಟೊಂದು ನಿರರ್ಗಳವಾಗಿ ಹಾಡಕ್ ಬರ್ತೈತೋ ಇಲ್ಲೋ, ಅಷ್ಟು ಚಂದ ಹಾಡಿದ್ರು, ಅಷ್ಟು ನಿರರ್ಗಳವಾಗಿ ಹಾಡಿದ್ರು, ಅರ್ಥಪೂರ್ಣವಾಗಿ ಹಾಡಿದ್ರು. ಎಲ್ಲೂ ಅರ್ಥ ವ್ಯತ್ಯಾಸ ಮಾಡಲಿಲ್ಲ. RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ. ಮಂಗಲೆ ಆಮೇಲೆ ಮತ್ತೆ ಕಡತಿಂದ ತೆಗೆದಾಕಿಸ್ಬೇಡ್ರಿ. ಚರ್ಚೆ ಬೇಡ. ಅದನ್ನ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ. ಮಂಗಲೆ ಆಮೇಲೆ ಮತ್ತೆ ಕಡತಿಂದ ತೆಗೆದಾಕಿಸ್ಬೇಡ್ರಿ. ಚರ್ಚೆ ಬೇಡ. ಅದನ್ನ ಆಕ್ಚುಲಿ ಸದನದಾಗ ಇದನ್ನ ಹೇಳಾಕ ಹಾಡಾಕ ಏನೋ ಇರ್ಲಿಲ್ಲ, ಅಂದ್ರೆ ಏನೋ ಸಬ್ಜೆಕ್ಟ್ ಇರಲಿಲ್ಲ. ಹಾಡಬೇಕಿತ್ತು, RSS ಹಾಡು ತೋರಿಸ್ರಿ ಅಂತ ಯಾರು ಕೇಳಿರ್ಲಿಲ್ಲ. ಆದ್ರೂ ಡಿಕೆಶಿ ಅವ್ರು ಹಾಡಿದ್ರು. ಇದನ್ನ ಕೇಳಿದ ತಕ್ಷಣ ಸ್ವಲ್ಪ ಮಂದಿಗೆ ಆಶ್ಚರ್ಯ ಆಗಿರ್ಬೇಕು. ಈಗ ನೀವು ಕೇಳಾಕತ್ತಿರೋ ಮಂದಿಗೂ ಆಶ್ಚರ್ಯ ಆಗಿರ್ಬೇಕು. ಆದ್ರ ಡಿಕೆಶಿ ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದವ್ರಿಗೆ ಅಷ್ಟೊಂದು ಆಶ್ಚರ್ಯ ಆಗಿರಂಗಿಲ್ಲ. ಯಾಕಂದ್ರ SM ಕೃಷ್ಣ CM ಆಗಿದ್ದಾಗ ಡಿಕೆಶಿ ಅವರು ಸಚಿವ ಸ್ಥಾನದಾಗಿದ್ರು. ಆ ಟೈಮ್ ಒಳಗನ ಇಂಗ್ಲಿಷು ಸಂಸ್ಕೃತ ಕಲಿಯಕ ಬ್ಯಾರೆ ಬ್ಯಾರೆ ಟೀಚರ್ಸ್ ಇಟ್ಕೊಂಡು ಕಲ್ತಂತವ್ರು ಇವರು. ಮತ್ತ ಅವ್ರು ಒಂದ್ ರೀತಿ ದೇವೇಗೌಡ್ರ ಜಾತ್ಯತೀತ ಜನತಾದಳ ಅಂತ ಒಂದು ಪಕ್ಷ ಕಟ್ಟಿದ್ರೂನುವೆ ದೇವೇಗೌಡರು ತಾವೊಬ್ಬ ಹಿಂದೂ ಅನ್ನೋದನ್ನ ಮರಿಲಿಲ್ಲ. ಈಗ ನಮ್ಮ ದೇಶದಾಗದೆಲ್ಲ ಸೋ ಕಾಲ್ಡ್ ಸೆಕ್ಯುಲರ್ಗಳು ಆ ರೀತಿ ಅವ್ರು ನಡ್ಕೊಳ್ಳೇ ಇಲ್ಲ. ವೈಯಕ್ತಿಕವಾಗಿ ಅವರೊಬ್ಬ ಹಿಂದೂ ಆಚರಣೆಗಳನ್ನ, ಪೂಜೆ ಪುನಸ್ಕಾರ, ಹವನ, ವ್ರತ, ನಿಯಮ ಎಲ್ಲವನ್ನ ಪಾಲಿಸ್ಕೊಂಡಿದ್ರು. ಮುಸ್ಲಿಮರ ಮತಕ್ಕಾಗಿ ಮಾತಾಡ್ಬೇಕಾಗಿದ್ದನ್ನ, ಕೆಲಸ ಮಾಡಬೇಕಾಗಿದ್ದನ್ನ ಮಾಡಿದ್ರು. ಆದ್ರ ಯಾವತ್ತೂ ಬಹಳ ಸೆಕ್ಯುಲರ್ ಅದೀನಿ, ನನ್ನ ವೈಯಕ್ತಿಕ ಹಿಂದೂ ಧರ್ಮ ನನಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಯಾವತ್ತೂ ಮಾಡಲಿಲ್ಲ. ಆಮೇಲೆ ಇದು ಅವರ ವೈಯಕ್ತಿಕವಾಗಿದ್ರೂ ಕೂಡ ಜನರ ಮುಂದೆ ಮುಚ್ಚುಮರೆಯಿಂದ ಮಾಡಲಿಲ್ಲ. ಎಲ್ಲವನ್ನ ಓಪನ್ ಆಗಿ, ಅಂದ್ರೆ ಯಾರು ಏನು ಮಾತಾಡಿದ್ರು ನನಗೇನು ಪರಕ್ಕಿಲ್ಲ ಅನ್ನೋ ರೀತಿ ನಡ್ಕೊಂಡವರು ದೇವೇಗೌಡರು. ಅದ ದಾರಿ ಒಳಗೆ ಈಗ ಡಿಕೆ ಶಿವಕುಮಾರ್ ಅವರು ಹೊಂಟಾರ. ಡಿಕೆಶಿ ಅವ್ರು ಮಾಡದೇ ಇರೋ ಹೋಮ ಹವನ ಇಲ್ಲ, ಹೋಗದೆ ಇರೋ ದೇವಸ್ಥಾನನ ಇಲ್ಲ, ಮಾಡದೇ ಇರೋ ವ್ರತ ಇಲ್ಲ. ಇಂಥ ಒಬ್ಬ ಹಿಂದೂ ಸೆಕ್ಯುಲರ್ ಡಿಕೆಶಿ ಈಗ ಈ ರೀತಿ ಮಾತಾಡೋದು ಬಹಳಷ್ಟು ಮಂದಿಗೆ ಆಶ್ಚರ್ಯ ಹುಡ್ಸಂಗಿಲ್ಲ. ಇದೆಲ್ಲ ವೈಯಕ್ತಿಕವಾಗಿನ ಅವ್ರು ತೋರಿಸ್ಕೊಂಡು ಬಂದ್ರೂ ದೇವೇಗೌಡರಿಗಿನ ಒಂದು ಹೆಜ್ಜೆ ಮುಂದೆ ಹೆಂಗ್ ಅದಾರ ಡಿಕೆಶಿ ಅವರು ಅಂತಂದ್ರ, ಸಾರ್ವಜನಿಕವಾಗಿ ಅಷ್ಟೇ ಅಲ್ಲ ರಾಜಕೀಯವಾಗಿನೂ ಅವರು ಇದೇ ರೀತಿ ನಡ್ಕೊಳ್ಳೋದ್ರಿಂದ ಇದು ಮೊದಲು ಕಣ್ಣಿ ಕುಕ್ಕೋ ಹಂಗ ಕಾಣಿದೆಯಲ್ಲಿ
ಶಿವರಾತ್ರಿ ದಿನ ಸದ್ಗುರು ಅವರ ಕಾರ್ಯಕ್ರಮಕ್ಕೆ ಡಿ.ಕೆ. ಶಿ ಅವರು ಹೋಗಿದ್ದು. ಅಲ್ಲಿ ಹೋಗಿ ಅಮಿತ್ ಶಾ ಅವರ ಬಾಜು ಕುಂತು ತಮ್ಮ ಭಕ್ತಿಯನ್ನು ತೋರಿಸಿದ್ದು. ಹಂಗ ನನ್ನ ಪಕ್ಕದಾಗ ಬೇರೆ ಪಕ್ಷದವ್ರು ಇದ್ರೂ ಪರವಾಗಿಲ್ಲ, ನನ್ನ ಭಕ್ತಿ ಮುಖ್ಯ ಅಂತ ಹೋಗಿ ಅಲ್ಲಿ ಕೂತ್ಕೊಂಡಿದ್ರಲ್ರಿ, ಅದು ತಮ್ಮದ ಪಕ್ಷದವ್ರು ಬ್ಯಾಂಡ್ ಬಜಾ ಹಚ್ಕೊಂಡು ಡಿ.ಕೆ. ಶಿ ಹಿಂಗೆ ಮಾಡಿದ್ರು, ಡಿ.ಕೆ. ಶಿ ಹಂಗೆ ಮಾಡಿದ್ರು ಅಂದ್ರೆ ಒಂದು ಧೂಳಿನ ಗದ್ಲೆ ಹಿಂಗೆ ಜಾಡಿಸ್ಕೊಂಡು ಬಿಟ್ಟಿದ್ರು, ಅಷ್ಟು ಗಟ್ಟಿ. ಅದಾದ್ಮೇಲೆ ಕುಂಭಮೇಳಕ್ಕೆ ಹೋದ್ರು. ಕಾಂಗ್ರೆಸ್ ಪಕ್ಷದವ್ರು ಎಲ್ಲರೂ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಕುಂಭಮೇಳ ಅಂದ್ರೆ ಏನು, ಅದು ಇದು ಅಂತ. ಮಂದಿಗೆ ಮಳ್ಳ ಮಾಡಾಕ ಮೋದಿ ಯೋಗಿ ಹಿಂಗೆ ಮಾಡಾಕತ್ತಾರು ಅಂದ್ರು. ಅದಷ್ಟೇ ಯಾಕ್ರಿ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಕಾಕಾರು ಗಂಗಾ ಒಳಗ ಮುಳುಗಿದ್ರೆ ನಿಮ್ಮ ಪಾಪ ಹೋಗ್ತೈತೇನು, ಪುಣ್ಯ ಬರ್ತೈತೇನು ಅಂತ ಮಾತಾಡಿದ್ರು. ಅದು ಯಾವುದು ಲೆಕ್ಸ್ಲಿಲ್ಲ. ಅದು ಹೇಳಿಕೆ ಬಂದು 2 ದಿನಕ್ಕೆ ಡಿ.ಕೆ. ಶಿ ಅವರು ಕುಂಭಮೇಳಕ್ಕೆ ಹೋಗಿ ಸಪರಿವಾರದೊಂದಿಗೆ ಹೋಗಿ ಮುಳುಗಿ ಸ್ನಾನ ಮಾಡಿ ಪೂಜೆ ಮಾಡಿ ವಾಪಸ್ ಬಂದರು. ಆ ವಿಡಿಯೋ ಫೋಟೋಗಳೆಲ್ಲ ಇಡೀ ಜಗತ್ತು ಜಾಹೀರಾಗೋ ಹಂಗೆ ಮಾಡಿದ್ರು. ಕಾಂಗ್ರೆಸ್ ಅವ್ರ ಕಣ್ಣಿಗೆ ಕುಕ್ಕೋ ಹಂಗೂ ಮಾಡಿದ್ರು. ಇದೆಲ್ಲ ಆದ್ಮೇಲೆ ಈಗ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಪ್ರಾರ್ಥನೆನ ಸದನದಾಗ ಹಾಡ್ಯಾರ. ಸದನದೊಳಗೆ ಹಾಡೋದಾದ್ಮೇಲೆ ಹೊರಗೆ ಬಂದು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಾರ. ಏನಂತ ನೋಡ್ರಿ. ಜನತಾದಳ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ, ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ, RSS ಬಗ್ಗೆ ತಿಳ್ಕೊಂಡಿದ್ದೀನಿ. ಕೆಲವು ಸಂದರ್ಭದಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ, ಅದೆಲ್ಲ ಗ್ರಾಪ್ ಮಾಡ್ಬೇಕಲ್ಲ. ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ, RSS ಬಗ್ಗೆ ತಿಳ್ಕೊಂಡಿದ್ದೀನಿ. ಕೆಲವು ಸಂದರ್ಭದಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ, ಅದೆಲ್ಲ ಗ್ರಾಪ್ ಮಾಡ್ಬೇಕಲ್ಲ. ಡಿ.ಕೆ. ಶಿ ಅವ್ರು ಹಿಂಗೆಲ್ಲ ಹೇಳಕತ್ತಿರೋದು ನೋಡಿ, ಕಾಂಗ್ರೆಸ್ ಒಳಗ ವಾತಾವರಣ ಯಾವ ಮಟ್ಟಿಗೆ ಐತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಅಂತ ವಾತಾವರಣದಾಗ ಡಿ.ಕೆ. ಶಿ ಅವ್ರನ್ನ ಬಿಟ್ಟರೆ ಬೇರೆ ಯಾರ ಕಡೆಯಿಂದನೂ ಇಂಥ ಒಂದು ಧೈರ್ಯ ಧೈರ್ಯ ಮಾಡಕ್ ಸಾಧ್ಯನೇ ಇಲ್ಲ. ಬಿಕಾಸ್ ಮಾತಿಗೂ ಹೈಕಮಾಂಡ್ ರಾಜ, ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ, ಪ್ರಿಯಾಂಕ್ ಖರ್ಗೆ, ಸಿದ್ದರಾಮಯ್ಯ, ಪ್ರತಿಯೊಬ್ರು ಕಾಂಗ್ರೆಸ್ ಬಳಗದವ್ರು ಎಲ್ಲರೂ ಕೂತಲ್ಲಿ ನಿಂತಲ್ಲಿ ಹೇಳೋದು ಒಂದು RSS ಬಗ್ಗೆ ಬೈಯೋದು, RSS ಬಗ್ಗೆ ಟೀಕೆ ಮಾಡೋದು, RSS ಎಲ್ಲದಕ್ಕೂ ಕಾರಣ ಅನ್ನೋದು. ಅಂತ ಅದ್ರಾಗ ಡಿ.ಕೆ. ಶಿ ಅವ್ರು ಹಾಡ್ಯಾರ ಅಂದ್ರೆ ಅವ್ರಿಗೆ ಗಟ್ಸ್ ಅಂದ್ರೆ ಗುಂಡಿಗೆ ಒಳಗಿರೋ ಧೈರ್ಯನ ಮೆಚ್ಕೋಬೇಕು. ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವ್ರಿಗೆ ಆಪ್ತರಗತ್ಲೆನ ಇಟ್ಕೊಂಡು ಅವರು ಯಾವ ಒಂದು ಸಂಘಟನೆ ಮೇಲೆ ವಿಷ ಕಾಡ್ತಾರೋ ಆ ಸಂಘಟನೆ ಹಾಡನ್ನು ಹಾಡೋದೈತಲ್ರಿ, ಅದು ಡಿ.ಕೆ. ಶಿ ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ. ಇದೊಂದು ರೀತಿ ಪೊಲಿಟಿಕಲ್ ಸ್ಟ್ರಾಟಜಿ ಇದ್ರೂ ಇರಬಹುದು. ನನ್ನ ನಂಬಿಕೆ ನಂದು, ನನ್ನ ಧರ್ಮ ನಂದು ಅಂತ ಹೇಳ್ಕೋತ ಇವರು ತಮ್ಮ ಮತ ಬ್ಯಾಂಕನ್ನು ಸರಿಯಾಗಿ ಗಟ್ಟಿ ಮಾಡ್ಕೊಳಕತ್ತಿರಬೇಕು. ಕಾಂಗ್ರೆಸ್ನಾಗ ಇದ್ಕೊಂಡು ಕಾಂಗ್ರೆಸ್ ಅವ್ರಿಗೆ ಹತ್ರ ಆಗಿದ್ದಾತು, ಇನ್ನು ಕಾಂಗ್ರೆಸ್ಸೇತರರಿಗೂ ಹತ್ರ ಆಗೋನು. ರಾಜಕೀಯದಾಗ ನಾಳೆ ಹೆಂಗಿರ್ತದೆ ಅಂತ ಗೊತ್ತಿಲ್ಲ. ಬದಲಾವಣೆ ಜಗದ ನಿಯಮ, ರಾಜಕೀಯ ಬದಲಾವಣೆ ಅಂತೂ ರಾಜಕೀಯ ನಿಯಮ. ಹೆಂಗಾರೆ ಮಾಡಿ ಎಲ್ಲರ ಜೊತೆ ಚಲೋ ಇರೋನು ಅನ್ನೋ ಒಂದು ಸ್ಟ್ರಾಟಜಿ ಇರಬಹುದು. ಇವತ್ತಿನ ರಾಜಕೀಯ ಸನ್ನಿವೇಶದಾಗ ಇವರು ತಮ್ಮನ್ನ ತಾವು ಭದ್ರ ಬುನಾದಿ ಹಾಕಿ ಗಟ್ಟಿ ಮಾಡ್ಕೊಳಕತ್ತಾರ ಹಿಂಗಂತ ಅನಿಸ್ತೈತಿ. ಅಷ್ಟಲ್ದನ ಅವರು ಧರ್ಮಸ್ಥಳದ ಬಗ್ಗೆ BJP-ಯವ್ರು ಮಾತಾಡೋಕ್ಕಿಂತ ಮುಂಚೆನ ಇದೊಂದು ಷಡ್ಯಂತ್ರ ಅಂತ ಮಾತಾಡ್ತಿರ್ಲಿಲ್ಲ. ತಮ್ಮದ ಪಕ್ಷದವರಲ್ಲಿ ವಿಚಾರಣೆ ಮಾಡಕತ್ತಿದ್ರು ಅದರ ವಿರುದ್ಧವಾಗಿ ಧರ್ಮದ ಪರವಾಗಿ ಮಾತಾಡಿದ್ದು ಡಿ.ಕೆ. ಶಿ ಅವರು. ಇದನ್ನೆಲ್ಲ ನೋಡಿದ್ರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಟುಮಾರೋ ಅಂತ ಅನ್ನಿಸ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.